ಎಲ್ರಿಗೂ ನಮಸ್ಕಾರ. ಟ್ರಿಪ್ದು ಪ್ರೀವಿಯಸ್ ವೀಡಿಯೋಸ್ನ ಯಾರೆಲ್ಲ ನೋಡಿಲ್ಲ ಅವ್ರಿಗೋಸ್ಕರ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ಟ್ರಿಪ್ದು ಅಪ್ಡೇಟ್ ನಿಮಗೆ ಸಿಗುತ್ತೆ. ಈಗ ನಾವೆಲ್ಲರೂ ಎಲ್ಲಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಫ್ಯಾಮಿಲಿ ಎಲ್ಲರೂ ಟ್ರಿಪ್ ಮಾಡ್ತಾ ಇದ್ವಿ. ಸೊ ನಾವಿವಾಗ ಬಂದಿರೋದು ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಯಾವುದಾ ಜಾಗ ಅಂದರೆ ಶ್ರೀ ದಾನಮ್ಮ ದೇವಿ ದೇವಸ್ಥಾನ, ಗುಡ್ಡಾಪುರ. ಹೌದು, ನಾವೆಲ್ಲರೂ ಗುಡ್ಡಾಪುರಕ್ಕೆ ಬಂದಿದ್ದೀವಿ. ಅಲ್ಲಿ ದಾನಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ ಆಗಿಬಿಟ್ಟು, ರೀಚ್ ಆಗ್ತಿದ್ದ ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಮಕ್ಕಳು ಏನು ಮಾಡ್ತಿದ್ದಾರೆ, ಮಣ್ಣಲ್ಲಿ ಆಟ ಆಡೋ ಕೆಲಸ ಶುರು ಆಯಿತು ಅವ್ರದ್ದು. ಒಂಥರ ಫ್ರೀಯಾಗಿ ಬಿಟ್ಟಂಗೆ ಆಗಿಬಿಟ್ಟಿದೆ ಅವರಿಗೆ. ಇನ್ನು ಈ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಸಾಯಂಕಾಲ ಆಯಿತು. ಡೇ ಫುಲ್ ನಾವು ಟ್ರಾವೆಲ್ ಮಾಡಿದ್ರಿಂದ ಸ್ವಲ್ಪ ಎಲ್ಲರೂ ಟಯರ್ಡ್ ಆಗಿದ್ವಿ. ಇಲ್ಲಿ ಬರ್ತಿದ್ದ ಹಾಗೆಯೇ ಮಕ್ಕಳೆಲ್ಲ ಅವರಷ್ಟಕ್ಕೆ ಅವ್ರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಕತ್ಲಾಯಿತು. ಈಗ ನಾನು ತೋರಿಸ್ತಾ ಇರೋದು ದೇವಸ್ಥಾನದ ಸರೌಂಡಿಂಗ್ ವಿಡಿಯೋ. ಇಲ್ಲಿರೋ ಶಾಪ್ಗಳಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು ಸಿಗುತ್ತೆ, ಹಾಗೆ ಬೇರೆ ಐಟಮ್ಸ್ಗಳೆಲ್ಲದು ಈ ಶಾಪಲ್ಲಿ ಸಿಗುತ್ತೆ. ದೇವಸ್ಥಾನ ತುಂಬ ಸ್ಪೇಷಿಯಸ್ ಆಗಿದೆ, ಹಾಗೆ ಸುತ್ತಮುತ್ತ ಕೂಡ ತುಂಬ ಚೆನ್ನಾಗಿ ಜಾಗ ಇದೆ. ಇನ್ನು ಸಾಯಂಕಾಲ ನಾವಿಲ್ಲಿ ರೀಚ್ ಆಗ್ತಿದ್ದಾಗ ಬೆಳಗ್ಗೆದು ಪೂಜೆಗೆ ಏನೇನು ಮಾಡಬೇಕು ಅಂತ ಸ್ವಲ್ಪ ವಿಚಾರಿಸ್ಬೇಕಿತ್ತು. ಹಾಗಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ಬೆಳಗ್ಗೆ ಪೂಜೆಗೆ ಏನು ಬೇಕು, ಏನು ಬೇಡ, ಎಷ್ಟು ಗಂಟೆಗೆ ಅಲ್ಲಿರಬೇಕು ಅಂತ ಎಲ್ಲ ವಿಚಾರಿಸಿದ್ವಿ. ಹಾಗೆ ನನ್ನ ತಂಗಿ ಒಳಗಡೆ ಹೋಗಿ ಬಂದಳು. ಅವಳಿಗೆ ಕೂಡ ಉಡಿ ಸಿಕ್ತು, ಅದನ್ನು ತೊಗೊಂಡು ಬರ್ತಾ ಇದ್ದಾಳೆ. ಇದು ದೇವಸ್ಥಾನದ ಒಂದು ಭಾಗ. ಇನ್ನೊಂದು ಗುಡ್ ಲಕ್ ಏನು ಅಂದರೆ ಇವಳು ಕೇಳ್ದೇ ಅವಳಿಗೆ ಉಡಿ ಸಿಕ್ತು. ಹಾಗೆ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ನಾವು ಖಾರ ಮಂಡಕ್ಕಿ, ಮೆಣಸಿನ್ಕಾಯಿ, ಟೀ ಕುಡಿದು ಸ್ವಲ್ಪ ರಿಫ್ರೆಶ್ ಆಗ್ತಾ ಇದ್ದೀವಿ. ಯಾಕಂದರೆ ಈ ಟೈಮಲ್ಲಿ ನಮಗೆ ಸಿಕ್ಕಿದ್ದೆ ಈ ಐಟಮ್ಸ್ಗಳು. ಅಲ್ಲಿ ಜಾಸ್ತಿ ಹೋಟೆಲ್ ಇಲ್ಲದ್ರಿಂದ ಏನು ಇತ್ತು ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ರಿಫ್ರೆಶ್ ಆದಮೇಲೆ ನಾವು ಮತ್ತೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಿರೋ ಟೈಮು ಮಹಾಮಂಗಳಾರತಿ ಟೈಮ್. ಹಾಗಾಗಿ ಒಳಗಡೆ ಯಾವ ರೀತಿ ಮಂಗಳಾರತಿ ಮಾಡ್ತಾರೆ, ಹಾಡು ಹೇಳ್ತಾರೆ, ಅದೆಲ್ಲದನ್ನು ಕ್ಯಾಪ್ಚರ್ ಮಾಡಿದ್ವಿ. ಮಂಗಳಾರತಿ ಎಲ್ಲ ಮುಗಿಸಿ ಆದಮೇಲೆ ನಾವು ರೂಮಿಗೆ ಬಂದ್ವಿ. ಯಾಕೆ ಅಂದರೆ ಊಟಕ್ಕೆ ಇನ್ನೂ 1 ಅವರ್ ಟೈಮ್ ಇತ್ತು. ಅಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ರೂಮಿಗೆ ಬಂದಿದ್ವಿ. ರೂಮಿಗೆ ಬಂದು 1 ಅವರ್ ಜಸ್ಟ್ ಹಾಗೆ ಇದ್ದು ಈಗ ನಾವೆಲ್ಲರೂ
ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಊಟಕ್ಕೆ. ಇದು ದೇವಸ್ಥಾನದ ಊಟದ ಹಾಲು, ತುಂಬ ದೊಡ್ಡದಿದೆ. ಹಾಗೆ ಹೊರಗಡೆ ಕೂಡ ತುಂಬ ಜಾಗ ಇದೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಒಳಗಡೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಟೈಮ್ನಲ್ಲಿ ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಲ್ಲ, ಮಕ್ಕಳೆಲ್ಲರೂ ಆಟ ಆಡ್ತಾ ಇದ್ದಾರೆ. ಹಾಗೆ ನಾವು ಕುತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ದೀವಿ. ಇದು ಊಟದ ಹಾಲ್ ಒಳಗಡೆ ಈ ರೀತಿಯಾಗಿದೆ. ಎಲ್ಲಿ ಬಾ ಊಟಕ್ಕೆ ಪಾಯಸ ಅನ್ನ ಸಾರು ಕೊಟ್ಟಿದ್ರು. ಊಟ ಚೆನ್ನಾಗಿತ್ತು. ಊಟ ಮುಗಿಸಿ ಬಂದಮೇಲೆ ಮತ್ತೆ ಹೊರಗಡೆ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿತ್ತು. ನನಗೆ ಸಾಧ್ಯ ಆದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ.